ನಮಸ್ಕಾರ ಬಂಧುಗಳೇ, ಇತ್ತೀಚೆಗೆ ಭಾರತದ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಕ್ಕಂಥದ್ದು. ಅಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಅತ್ಯಂತ ವಿರುದ್ಧವಾಗಿರ್ತಕ್ಕಂಥ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಟೀಕೆ ಮಾಡೋದರಲ್ಲಿ ಕೂಡ ಒಂದು ಅರ್ಥ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಎತ್ತ ಸಾಗುತ್ತಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಆಗ್ತಾ ಇದೆ, ಮೋದಿಯವರು ಒಂದು ದೇಶದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನು ಒಂದು ಸಾಮಾನ್ಯ ಜನರಿಗೆ ಇವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಒಂದು ಇಲ್ಲಿ ಯಾರ ವಿರುದ್ಧನೂ ಕೂಡ ನಾವು ಮಾತಾಡ್ತಾ ಇಲ್ಲ, ಸತ್ಯತೆಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಹೋಗೋಣ. ನಾನಿಲ್ಲಿ ಮೋದಿಯ ಪರವಾಗಿಯೂ ಮಾತಾಡ್ತಾ ಇಲ್ಲ ಮತ್ತು ರಾಹುಲ್ ಗಾಂಧಿಯ ವಿರುದ್ಧವಾಗಿ ಯಾರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಹೋಗೋಣ. ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಕೆಲವು ಸಂದರ್ಭದಲ್ಲಿ ದೇಶದ ನಿರುದ್ಯೋಗ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಸಾಮಾಜಿಕ ಅಸಮಾನತೆಯ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ನಿಜ, ಇಲ್ಲಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಬಹಳ ಒಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು. ಇಲ್ಲಿ ಬಡವರಿಗೆ ತುಂಬ ಒಂದು ತೊಂದರೆ ಆಗ್ತಕ್ಕಂಥದ್ದು. ಇತ್ತೀಚೆಗೆ ನೋಡ್ತಾ ಇದ್ದಾರೆ, ಡೀಸೆಲ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ ಮತ್ತು ಅಡುಗೆ ಎಣ್ಣೆಯ ದರ ಬಹಳ ಗಗನಕ್ಕೆ ಏರಿರ್ತಕ್ಕಂಥದ್ದು. ಇದರ ಜೊತೆ LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಇಂಥ ಸುಮಾರು ತೊಂದರೆಗಳನ್ನು ನಮ್ಮ ದೇಶ ಎದುರಿಸ್ತಾ ಇದೆ. ಇಂತಹ ಒಂದು 2026ರಲ್ಲಿ ಇಂತಹ ಸಮಸ್ಯೆಗಳನ್ನು ಎದುರಿಸಬಾರ್ದು. ಆದರೆ ಇದು ರಾಜಕೀಯ ಅಭಿಪ್ರಾಯ ಮಾತ್ರ ಅನಿಸಬಹುದು, ಆದರೆ ಜನರ ಅಭಿಪ್ರಾಯ ಕೂಡ ಇದೇ ಆಗಿರ್ತಕ್ಕಂಥ. ಇಲ್ಲಿ ಕೆಲವು ಜನರು ಕೂಡ ಇನ್ನೂ ನಾವು ಡೀಸೆಲ್ 1000 ರೂಪಾಯಿ ಆದರೂ ಹಾಕೋತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಜೈ ಮೋದಿ ಅಂತಾರೆ. ಇಲ್ಲಿ ಆ ಪ್ರಶ್ನೆ ಅಲ್ಲ, 1000 ರೂಪಾಯಿ ಆದ್ರೆ ಹಾಕಿಸ್ಕೋತೀನಿ ಅಂತಕ್ಕಂಥದ್ದು ಜನ ಮಾತಾಡಿದ್ರೆ ಅದು ಒಂದು ಶೋಭೆ ತರ್ತಕ್ಕಂಥದ್ದಲ್ಲ. ಒಂದು ಜನರ ಒಂದು ನಾಯಕ ಅಂತೇಳಿ ಆರಿಸಿ ಹೋದಾಗ ಎಲ್ಲವನ್ನೂ ಕೂಡ ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಇಲ್ಲಿ ಪ್ರಧಾನಿ ಮೋದಿಯವ್ರಿಗೆ ಹಲವು ಒಂದು ಆಡಳಿತಾತ್ಮಕ ಮತ್ತು ಒಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನೋಡಿ, ಇಲ್ಲ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಉಜ್ವಲ ಯೋಜನೆ ಆಗಿರ್ಬೋದು ಮತ್ತು ಜಲಜೀವನ್ ಮಿಷನ್, ಇದೇ ರೀತಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದನ್ನು ಸಮರ್ಪಕವಾಗಿ ಜಾರಿಗೆ ತರುವಲ್ಲಿ ಒಂದು ಮೋದಿ ಸರ್ಕಾರ ಯಶಸ್ವಿ ಆಗ್ತಾ ಇಲ್ಲ. ಕೇಂದ್ರದಿಂದ ಬಿಡುಗಡೆಯಾಗಿದ್ದು ಇಲ್ಲಿ ಸಾಮಾನ್ಯ ಜನರಿಗೆ ಮುಟ್ಟದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇವಾಗ ಎದುರಾಗಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿರೋಧ ಪಕ್ಷಗಳು ಇದನ್ನೇ ಒಂದು ಅಸ್ತ್ರವಾಗಿ ಇಟ್ಟುಕೊಂಡು ಅವರು ಕೂಡ ಇದನ್ನು ಮಾಡ್ತಾರೆ. ನೋಡ್ರಿ, ಎಲ್ಲವೂ ಕೂಡ ಇದೇ ರೀತಿಯಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಪಕ್ಷದ ವಿರುದ್ಧ ಒಂದು ವಿರೋಧ ಪಕ್ಷ ಯಾವಾಗಲೂ, ಇವಾಗೇ ಅಲ್ಲ, ಇದು ಯಾವಾಗಲೂ ನಡೀತಾ ಬಂದಿರತಕ್ಕಂಥದ್ದು. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಆಗಿರ್ತದೆ. ರಾಹುಲ್ ಗಾಂಧಿ ಕುರಿತ ಇಲ್ಲಿ ಹೇಳೋದರೆ ಕಳೆದ ಕೆಲವು ವರ್ಷಗಳಿಂದ ಅವರು ಜನಪ್ರಿಯತೆಯನ್ನು ಕೆಲವು ಪ್ರದೇಶದಲ್ಲಿ ಪಡ್ಕೋತಾ ಇದ್ದಾರೆ. ರಾಜಕೀಯ ಒಂದು ವಿಶ್ಲೇಷಕರು ಕೂಡ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಅವರ ಬಗ್ಗೆನೂ ಕೂಡ ಕೊಡ್ತಾ ಇದ್ದಾರೆ. ಅವರ ಕೆಲವು ಬೆಂಬಲಿಗರು ರಾಹುಲ್ ಗಾಂಧಿಯವರು ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಮತ್ತು ಜನರ ಸಾಮಾನ್ಯ ಒಂದು ಜನರ ಜೋಡಿ ಅವರು ಜಾಸ್ತಿ ಬೆರೀತಾ ಇದ್ದಾರೆ ಮತ್ತು ಇಲ್ಲಿ ಪ್ರೆಸ್ ಮೀಟ್ಗಳನ್ನು ಕೂಡ ಒಂದು ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚನ್ನು ತೆಗೆದುಕೊಳ್ತಾರೆ. ಇಲ್ಲಿ ಮೋದಿಯವರು ಒಂದನ್ನು ಕೂಡ ಒಂದು ಪತ್ರಿಕೆಯ ಮಾಧ್ಯಮದವರು ಒಂದು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿರಲಿಲ್ಲ. ಅದು ಬಹಳ ಒಂದು ವಿವಾದ ಕೂಡ ಇರ್ತಕ್ಕಂಥದ್ದು. ಏನೇ ಇರಲಿ, ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗೋದೇ ನಮ್ಮ ಒಂದು ಇದು ಆಗಿರ್ತದೆ. ಒಟ್ಟಿನಲ್ಲಿ ರಾಜಕೀಯ ಹಿಂದೂ ಮುಸ್ಲಿಂ ಅಂತೇಳಿ ರಾಜಕೀಯ ಮಾಡಿ BJPಯ ಕಡೆ ನಾವೇನಾದರೂ ಸ್ವಲ್ಪ ಮಾತಾಡಿದ್ರೆ ಇವಪ್ಪ ಅಂದ್ರೆ ನಮ್ಮ ಅಂಧಭಕ್ತರು ಅಂಥೇಳಿ ಒಂದು ಬಿಂಬನೆಯನ್ನು ಮಾಡ್ತಾರೆ. ಅದೇ ನಾವು ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಮಾತಾಡಿದೀವಿಯಪ್ಪ ಅಂದ್ರೆ ನಮ್ಮನ್ನು ಗುಲಾಮರು ಅಂಥೇಳಿ ಮಾತಾಡ್ತಾರೆ. ನೋಡಿ, ಯಾವ ರೀತಿ ಇದ್ದರೂ ಕೂಡ ಮಾತಾಡ್ತಾರೆ. ಒಟ್ಟಿನಲ್ಲಿ ದೇಶದ ಅಭಿವೃದ್ಧಿ ಅಂತರೂ ಆಗ್ತಾ ಇಲ್ಲ. ಇವಾಗ ಸಾಲನೇ ನೋಡಿ, ಮೋದಿ ಬಂದ್ರೂ ಇನ್ನೂ ಸಾಲ ಜಾಸ್ತಿ ಆಗ್ತಾಯಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಅವರು ಸುಮಾರು 70 ವರ್ಷ ಆಡಳಿತ ಮಾಡಿದ್ರು ಕೂಡ ಅವರೇನು ಬಹಳ ಗುಡ್ಡೆ ಹಾಕಿಲ್ಲ, ಅವರು ಕೂಡ ಇದನ್ನೇ ಮಾಡಿದ್ದಾರೆ. ಇವಾಗ BJP ಸರ್ಕಾರ ಬಂದರೂ ಕೂಡ ಅವರು ಕೂಡ ಒಂದು ಎಲ್ಲರ ಕಡೆಗೆ ಇದನ್ನೇ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಆಡಳಿತ ಪಕ್ಷಗಳು ಅದನ್ನೇ ಮಾಡ್ತಾಯಿದ್ರೆ ಸ್ವಲ್ಪ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡುವುದರ ಮುಖಾಂತರ ಯುವಕರ ಒಂದು
ಮನಸ್ಸನ್ನು ಕೂಡ ಗೆದ್ದಿರ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಭಾರತ ದೇಶದಲ್ಲಿ ಮೋದಿ ಅನ್ನೋದಕ್ಕೆ ಕಾರಣ ಒಂದು ನಮ್ಮ ಭಾರತದಲ್ಲಿ ಹಿಂದೂ ಜನಸಂಖ್ಯೆ ಹೆಚ್ಚಿರುವುದರಿಂದ ಅವರು ಹಿಂದುತ್ವ ಕಡೆ ಸ್ವಲ್ಪ ಒಲವನ್ನು ಕೊಡ್ತಾರೆ, ರಾಮ ಮಂದಿರವನ್ನು ಕಡೆಗೆ ಒಲವನ್ನು ಕೊಡ್ತಾರೆ. ಇದರಿಂದ ಅವರಿಗೆ ಸ್ವಲ್ಪ ಜಾಸ್ತಿ ಇದು ಬರ್ತಕ್ಕಂಥ. ಅದನ್ನು ಬಿಟ್ಟರೆ ಇಲ್ಲಿ ವಿರೋಧ ಪಕ್ಷಗಳು ಇದೊಂದು ರಾಷ್ಟ್ರೀಯ ಪಕ್ಷ ಆದರೂ ಕೂಡ ರಾಹುಲ್ ಗಾಂಧಿಯವರು ಆ ಪಕ್ಷವನ್ನು ಉಳಿವಿಗಾಗಿ ಎಷ್ಟು ಬಡದಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇತ್ತೀಚೆಗೆ ಅವರು ಕೂಡ ಜನಪ್ರಿಯನ ಪಡಿತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದು ತುಂಬ ಕಷ್ಟ. ಯಾಕಪ್ಪ ಅಂದರೆ ಒಂದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಒಂದು BJP ರಾಜ್ಯಗಳಲ್ಲಿ BJP ಸರ್ಕಾರ ಇರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಕಾಂಗ್ರೆಸ್ ಅಂತಕ್ಕಂಥದ್ದು ಬಹಳ ಕಷ್ಟ, ಹೇಳೋಕ್ಕೂ ಆಗೋದಿಲ್ಲ. ಜನರು ಯಾರಿಗೆ ಒಂದು ವೋಟ್ ಹಾಕ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಜನರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಯಾರಿಗೆ ತಿಳ್ಕೊಳಕ್ಕಾಗಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಮೋದಿಯವರು ಇತ್ತೀಚೆಗೆ ಇದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟನ್ನು ಮಾಡಿ ಮುಂದಿನ ನೋಡಲೇ